ಹಾಡಿ ಯೂಟ್ಯೂಬ್ ಚಾನಲ್. ಇವತ್ತು 3ನೇ ದಿನದ ಬೀದಿ ನಾಟಕ ಶೋಗೆ ಹೋಗ್ತಾ ಇದ್ದೇನೆ. ಇವತ್ತು ಎಲ್ಲೆಲ್ಲಿ ಶೋ ಅಂತ ನೋಡುವ. ಇದು ನನ್ನ ದೊಡ್ಡಪ್ಪನ ಮನೆ. ಅವರ ನಾಯಿ ನೋಡಿ ಎಷ್ಟು ಕ್ಯೂಟಾಗಿ ಉಂಟು ಅಂತ. ಇದರ ಹೆಸರು ಗುಂಡ ಅಂತ ನೋಡಿ. ಗೂಡಲ್ಲಿರೋ ಮಾತ್ರ ಅದಕ್ಕೆ ಹೆದರಿಕೆ ಫುಲ್ಲು. ಇದು ದೊಡ್ಡಪ್ಪನ ಮಗಳು, ಅವಳಿಗೆ ಬಾಯಿ ಹೇಳಿದೆ, ಹೊರಟೆ ನಾನು. ಪುತ್ತೂರು ರೀಚ್ ಆದೆ. ಪುತ್ತೂರು ಬಸ್ ಸ್ಟ್ಯಾಂಡ್ ನೋಡಿ. ಪುತ್ತೂರು ರೀಚ್ ಆದಷ್ಟೇ ಅದ ಕೂಡಲೇ ನಾನು ನಮ್ಮ ಭವಾನಿ ಅಕ್ಕನಿಗೆ ಕಾಲ್ ಮಾಡಿದೆ, ಎಲ್ಲಿದ್ದೀರಾ ಅಂತ. ಅವರು ಕಾಲ್ ಮಾಡಿ ಆಗುವಾಗ ನಾನು ಕೂಡ ಬಸ್ ಸ್ಟ್ಯಾಂಡಿಗೆ ತಲುಪಿದಷ್ಟೇ ಅಂತ ಹೇಳಿದರು. ನೋಡಿ ಅಲ್ಲಿ ಬರ್ತಾ ಇದ್ದಾರೆ ನಮ್ಮ ಭವಾನಿ ಅಕ್ಕ. ಅಲ್ಲಿಂದ ನೆಕ್ಸ್ಟು ನಾವು ಶಂಸುದ್ದೀನ್ ಸರ್ ಅವರ ಆಫೀಸಿಗೆ ಬಂದೆವು. ಶಂಸುದ್ದೀನ್ ಸರ್ ಆಫೀಸಿಗೆ ಬಂದು ತಲುಪಿದ್ದ ಕೂಡಲೇ ಸರ್ ಕೂಡ ಬಂದು ಅವರ ಆಫೀಸು ಅದು ಶಟ್ಟರ್ ಓಪನ್ ಮಾಡಿ ಆಫೀಸಿನ ರೂಮ್ ಕಡೆ ಹೋಗ್ತಾ ಇದ್ದೇವೆ. ನಾವು ಮೊನ್ನೆ 2 ಶೋ ಆದ ಮೇಲೆ ರಜೆ ಇತ್ತಲ್ಲ, ಹಾಗೆಯೇ ಪ್ರಾಪರ್ಟಿ ಎಲ್ಲ ನಾವು ಶಂಸುದ್ದೀನ್ ಸರ್ ಅವರ ರೂಮಲ್ಲಿ ಇಟ್ಟಿದ್ದೆವು. ಅಂದರೆ ಮೈಕ್ ಸೆಟ್ಟು, ಆಮೇಲೆ ನಮಗೆ ಬೇಕಾಗಿರುವಂಥ ಇದು ಡ್ರೆಸ್ಸುಗಳೆಲ್ಲ ಅವರ ರೂಮಲ್ಲಿ ಇಟ್ಟಿದ್ದೆವು. ಹಾಗೆ ಅದನ್ನು ತಗೊಳ್ಳಿಕ್ಕೆ ನಾವು ಅವರ ರೂಮಿಗೆ ಹೋಗ್ತಾ ಇರೋದು. ಹಾಗೆ ಕೃಷ್ಣಪ್ಪ ಸರ್ ಕೂಡ ಬಂದಿಲ್ಲಾಯಿತು, ಹಾಗೆ ಅವರಿಗೂ ವೆಯ್ಟ್ ಮಾಡ್ತಾಯಿದ್ದೆವು. ಅಷ್ಟೊತ್ತಿಗೆ ಕೃಷ್ಣಪ್ಪ ಸರ್ ಕೂಡ ಬಂದರು. ಪ್ರಾಪರ್ಟಿ ಎಲ್ಲ ತಗೊಂಡು ನಾವು ಹೊರಟೆವು ನಮ್ಮ ಶೋ ಕಡೆಗೆ. ಅಂದರೆ ಕೆಳಗೆ ಗಾಡಿ ಕೂಡ ಬಂದಿತ್ತು, ಹಾಗೆ ಪ್ರಾಪರ್ಟಿ ಎಲ್ಲ ಹಿಡ್ಕೊಂಡು ಹೊರಟೆವು. ನಮಗೆ ಫಸ್ಟ್ ಶೋ ಇದ್ದದ್ದು ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮದಲ್ಲಿ. ಅಲ್ಲಿ ಗ್ರಾಮ ಪಂಚಾಯತಿನ ಎದುರು ಹೂವಿನ ಗಿಡ ಇತ್ತು. ಅದೆಷ್ಟು ಚಂದ ಇತ್ತು ಅಂದರೆ, ಎಷ್ಟು ಚಂದದ ಹೂವೆಲ್ಲ ಇತ್ತು ನೋಡಿ, ಗುಲಾಬಿ ಗಿಡ. ಬನ್ನೂರು ಗ್ರಾಮ ಪಂಚಾಯತ್ ಕಾರ್ಯಾಲಯ ನೋಡಿ, ಅಲ್ಲಿದ್ದಂಥ ಹೂವಿನ ಗಿಡಗಳು ಎಷ್ಟು ಚಂದ ಇತ್ತು ಅಂದರೆ ನಮ್ಮಲ್ಲೆಲ್ಲ ಆಗೋದೇ ಇಲ್ಲಪ್ಪ. ಅಲ್ಲಿ ಗ್ರಾಮ ಪಂಚಾಯತ್ ಅವರು ಹೇಳಿದರು, ಇಲ್ಲಿ ಬೀರಿಗ ಅಂಗನವಾಡಿ ಕೇಂದ್ರದಲ್ಲಿ ನಿಮ್ಮ ಶೋ ಮಾಡಿ ಅಂತ. ಹಾಗೆ ನಾವು ಬೀರಿಗ ಅಂಗನವಾಡಿ ಕೇಂದ್ರಕ್ಕೆ ಬಂದೆವು. ಅಲ್ಲಿ ನಮ್ಮದು ಫಸ್ಟ್ ಶೋ. ನೋಡಿದರೆ ಅದು ನಮ್ಮ ಅತ್ತಿಗೆಯನ್ನು ಅದೇ ಊರಿಗೆ ಕೊಟ್ಟದು ನೋಡಿ. ನಮಗೆ ಇವತ್ತಿಂದ ಹೊಸ ಕೋಟ್ ಕೂಡ, ನಮ್ಮ ಸಂಸಾರ ತಂಡ ಅಂತ ಬರೆದಿರುವಂಥ ಹೊಸ ಕೋಟು ಇವತ್ತಿಂದ ಹಾಕ್ತಾ ಇದ್ದೇವೆ ನಾವು. ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉದ್ಘಾಟಿಸಿದರು. ಹಾಗೆ ಅಂಗನವಾಡಿ ಟೀಚರು 1-2 ಮಾತುಗಳನ್ನು ಆಡಿ ನಂತರ ನಾವು ನಮ್ಮ ಶೋವನ್ನು ಶುರು ಮಾಡಿದ್ವಿ. ನಮ್ಮ ಈ ಒಂದು ತಂಡದಲ್ಲಿ ನಮ್ಮ ಬನ್ನೂರು ಗ್ರಾಮ ಪಂಚಾಯತ್ ವತಿಯಿಂದ ಇವತ್ತು ಬೀದಿಗೆ ಅಂಗನವಾಡಿ ಕೇಂದ್ರದಲ್ಲಿ ಅಯೋಡಿನ್ ಉಪ್ಪಿನ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಬೀದಿ ನಾಟಕವನ್ನು ನನಗೆ ಬಹಳ ಖುಷಿ. ಇಬ್ಬರು ಮೂವರು ಕೂಡ ನಮ್ಮ ಸಾಕ್ಷರತಾ ನಾವು ಇಲ್ಲಿಂದ ಶೋ ಮುಗಿಸಿ ಹೊರಟೆವು. ಅಷ್ಟಾಗ ನಮಗೆ ಅಂಗನವಾಡಿ ಕಡೆಯಿಂದ ಚಹಾ ಮತ್ತು ಸ್ವೀಟ್ಸ್ ಎಲ್ಲ ಕೊಟ್ಟರು. ಅದನ್ನೆಲ್ಲ ತಿಂದು ಹೊರಟೆ. ಅಷ್ಟಾಗುವಾಗ ಪಂಚಾಯತಿನ ಅಧ್ಯಕ್ಷರು ನಮಗೆ ಒಂದು ಬೊಂಡ ತೆಗೆಸಿ ಕೊಟ್ಟರು. ಅವರು ಬೊಂಡ ತೆಗೆಸಿ ಕೊಡ್ತೇವೆ ಅಂತ ಹೇಳಿದ ಮೇಲೆ ಅಲ್ಲಿ ನಮಗೆ ಚಾಯ್ ಉಂಟು ಅಂತ ಹೇಳಿದ್ರು. ಹಾಗೆ ಚಾಯಲ್ಲಿ ಕುಡ್ದು ಆಮೇಲೆ ಬೊಂಡ ಕೂಡ ಕೊಡ್ದು ಆಮೇಲೆ ಅಲ್ಲಿಂದ ಹೊರಟೆವು.
ಅಣ್ಣ ಏತಣ್ಣ ಏತಣ್ಣ ಒಂಜಿ ಬಂಡಗ ಆರು ಬಂಡಗೆ ಎತ್ತುಗೋರೊಂದುಳ್ಳ ಇರತ್ತೆ ಕೇಂಡ ಏತಣ್ಣ 5 ರೂಪಾಯಿ ಒಬ್ಬ ಬುರ್ಚಿ ಬುರ್ಚಿ ಇರತ್ತ ಅದೇ ಪುನಃ ಆಯ್ತು ದಾಳಿಜ್ಜಿ ಅಂತ ಏನ್ ಚೆಡ್ಡೆ ಉಂಡ ಬಂಡ ಸೂಪರ್ ಉಂಡು ಚಪ್ಪೆ ಏನ್ ಕಾತ ಐತೆ ನೈಕೋಕ ಬಾವಣಿ ಹಾಕೋರಿ ಇರ್ಬನಿತ್ತು ಬರ್ಚಿ 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 ಇರ್ತಿ ನೋಡು ಇರು ಹುಷಾರಿದ್ದೆ ನಾನು ಬರ್ತೀನಿ ಅತ್ತೆ ದಿಲ್ಲೆ ದಿಲ್ಲೆ ನಮಗೆ ಬೊಂಡ ತೆಗ್ಸಿ ಕೊಟ್ಟದ್ದು ಇವ್ರೆ ಇವರೇ ನಮಗೆ ಬೊಂಡ ತೆಗ್ಸಿ ಕೊಟ್ಟದ್ದು ಬರ್ತಾಳೆ ಒಂದು ಗಾದೆ ಬಲ್ಪೇರಪ್ಪ ದೊಡ್ಡದ ಬಾಯಿ ಕಟ್ಟಿಯರ ಬಗ್ಗೆ ಅಂಡೆದ ಬಾಯಿ ಕಟ್ಟೋದನ್ನು ಕಟ್ಟಲಿಲ್ಲ ಆ ಟೂಲಲ್ಲಿ ನಾಯಿ ಮೂತ್ರ ಮಾಡಿದೆ, ನಾಯಿ 2 ಮಾಡಿದೆ, ಜನರು ಹಾಕಿ ಥ್ರೂ ಅಂತ ಹೋಗಿದ್ದಾರೆ, ಮತ್ತೆ ಎಲ್ಲ ಮಾಡಿದ್ದಾರೆ. ಅದೆಲ್ಲ ಹೋಗಿ ಕೂತ್ಕೊಂಡು ಫಸ್ಟ್ಗೆ ಕುಡ್ದದ್ದು ಅದು ಲಡ್ಡು ಮತ್ತೆ ಕೊಂಡವ ಕುಡೀರಿ. ಅಲ್ಲಿಂದ ನೆಕ್ಸ್ಟ್ ನಮಗೆ ಶೋ ಇದ್ದದ್ದು ಕೆಯ್ಯೂರು KPS ಶಾಲೆಯಲ್ಲಿ. ಅಲ್ಲಿ ಎಲ್ಲ ಈ ಟೀಚರ್ಸ್ನವರೆಲ್ಲ ಮಕ್ಕಳನ್ನು ಆಲ್ರೆಡಿ ರೆಡಿ ಮಾಡಿದ್ರು. ಅಂದರೆ ಸ್ಕೂಲ್ ಫ್ರಂಟ್ ಬಂದು ಎಲ್ಲ ಮಕ್ಕಳನ್ನೆಲ್ಲ ನಿಲ್ಲಿಸಿದ್ರು. ಎಷ್ಟು ಮಕ್ಕಳಿದ್ರು ಅಂದರೆ ತುಂಬ ಮಕ್ಕಳಿದ್ರು. ಪಂಚಾಯತ್ ಕಡೆಯವರು ನಮಗೆ ಜ್ಯೂಸ್ ತೆಗೆದುಕೊಟ್ರು. ಆಮೇಲೆ ನಮಗೆ ಊಟ ಕೆಯ್ಯೂರು ಶಾಲೆಯಲ್ಲಿ ಮಾಡಲಿಕ್ಕೆ ಹೇಳಿದ್ರು. ಹಾಗೆ ನಾವು ಶಾಲೆ ಕಡೆಗೆ ಹೋಗ್ತಾ ಇದ್ದೇವೆ. ಅಂದರೆ ನಾವು ರೋಡ್ ಸೈಡು ಅದು ನಾಟಕ ಮಾಡಿದ್ದಲ್ಲ, ಅಲ್ಲಿ ಗಾಡಿ ಎಲ್ಲ ನಿಲ್ಲಿಸಿ ನಾವು ಶಾಲೆಗೆ ಹೋದೆವು ಊಟ ಮಾಡಲಿಕ್ಕೆ. ಇದು ಕೆಯ್ಯೂರು ಕರ್ನಾಟಕ ಪಬ್ಲಿಕ್ ಸ್ಕೂಲ್. ನೋಡಿ ಎಷ್ಟು ಚೆಂದ ಉಂಟು, ಗೋಡೆಗಳಲ್ಲೆಲ್ಲ ಎಷ್ಟೆಷ್ಟು ಚಂದದ ಚಿತ್ತಾರಗಳು ಮೂಡಿದಾವೆ ಅಂತ ನೋಡಿ, ಎಷ್ಟು ಚಂದ ಉಂಟಲ್ಲ. ನೆಲ್ಲಿಕಾಯಿ ಕಂಡು ಒಂದು 2 3 5 ಮೊಟ್ಟೆ ಇಲ್ಲ ಮಕ್ಕಳೇ, ಯಾಕೆ ಚಿಕ್ಕಿಯಾ? ಮೊಟ್ಟೆ ಏನಿಲ್ಲ ತಕೊಳ್ಳೋದಿಲ್ವಾ? ಓ ಊಟ ಆಯ್ತಾ? ಆಯ್ತಾ? ಮೊಟ್ಟೆ ತಿಂದ್ಯಾ? ತಿನ್ನಿಲ್ಲ ಯಾಕೆ ಚಿಕ್ಕಿಯಾ? ಇಲ್ಲೆಲ್ಲ ಮೊಟ್ಟೆ ತಿಂತಿದ್ದಾರೆ. ತಿನ್ಬೇಕು ಮೊಟ್ಟೆ. ಬಾಯ್ ಎಲ್ಲ ಯೂಟ್ಯೂಬ್ ನೋಡಿ ಆಯ್ತಾ? ಯೂಟ್ಯೂಬ್ ಅಲ್ಲಿ ಬರ್ತೀರಿ ನೀವೆಲ್ಲ?
ಬಾಯ್. ಅರ್ಪಿತಾ 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 ಸರ್ ಬರ್ತಾರೆ ಸರ್. ಎಂತ ತಿನ್ನೋದು ಸರ್? ಬೆಟ್ಟಾದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ. ತಿಕ್ಕನಾದಿಗೆ ಅಂಚ ಬರಗಿನ ರಾಪುಂಡ ತಿನ್ನುದಿಲ್ಲ ಸರ್. ಸರ್ ತಿನ್ನುದಿಲ್ಲ ನೆಲ್ಲಿಕಾಯಿ. ಇಲ್ಲ ಬೇಡ. ನಾವೀಗ ಕೆಯೂರು ಶಾಲೆಯಿಂದ ಹೊರಟೆ, ಊಟ ಎಲ್ಲ ಮಾಡಿ ಆಯ್ತು. ಈಗ ನೆಕ್ಸ್ಟ್ ಶೋ ಯಾವ ಕಡೆಗೆ? ನಿಡ್ಪಳ್ಳಿ ಕಡೆಗೆ ನಮ್ಮ ಪ್ರಯಾಣ. ರೈಟ್ ಪೋಯೋ. ಇದೀಗ ನಿಡ್ಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತ ಬೀದಿ ನಾಟಕ ಕಾಲೋನಿಯಲ್ಲಿ ಬೆಳೆ ಬೆಳೆ ನಡ್ತಾ ಉಂಟು. ಇಲ್ಲಿ ಇದೆಯಾ? ಹಿಂಗಂತೆ ಇಲ್ಲಿ ಇಲ್ಲಿ. ನಿಡ್ಪಳ್ಳಿ ಕಾಲೋನಿಯಲ್ಲಿ ಮಾಡ್ತಾ ಇರೋದು ಇದೀಗ. ನಮ್ದು ಇಲ್ಲಿ ನಿಡ್ಪಳ್ಳಿದು ಶೋ ಆಯ್ತು. ಈಗ ಜ್ಯೂಸ್ ಕೊಡ್ತಾ ಅಂತ ಹೇಳಿದ್ದಾರೆ. ಇಲ್ಲಿ ಲೆಕ್ಕದ ಜ್ಯೂಸ್ ಉಂಟು ಇಲ್ಲಿ. ಸೋಡಾ ಸೋಡಾ. ನಾವೀಗ ಜ್ಯೂಸ್ ಕುಡಿಲಿಕ್ಕೆ ಅಂದದ್ದು. ಜ್ಯೂಸ್ ಬೇಕಾ? ನಮ್ಮ ಲೆಕ್ಕದಲ್ಲಪ್ಪ, ಇದರ ಲೆಕ್ಕದ ಜ್ಯೂಸ್. ಇನ್ನೊಂದು ಶುಗರ್ಲೆಸ್ ಸಿಗ್ತದಾ? ನೋಡಿ, ಇವರ ಲೆಕ್ಕದಲ್ಲಿ ನಮಗೀಗ ಜ್ಯೂಸ್ ತೆಗೆದು ಕೊಟ್ಟದವರು. ಬೇರೆ ತುಂಬ ಜಗಳ ಅನ್ಕೊಂಡೇನು ಮೂರು ಗಂಟೆಗೆ. ಈಗ ನಾವು ಈಗ ನಾವು ನಿಡ್ಪಳ್ಳಿಯಿಂದ ಪಾಣಾಜೆ ಎತ್ತ ಹೊರಟಿದ್ದೇವೆ. ನೆಕ್ಸ್ಟ್ ಶೋ ಪಾಣಾಜೆ ಗ್ರಾಮ ಪಂಚಾಯತ್ ಕಚೇರಿಯ ಎದುರುಗಡೆ ಇದ್ದೇವೆ. ಅಲ್ಲೇ ಎದುರುಗಡೆ ಕೂಡ ಶೋ ಮಾಡ್ತಾ ಇರೋದು. ಈಗ ನಾವು ಪಾಣಾಜೆ ಹೈಸ್ಕೂಲಲ್ಲಿ ಇದ್ದೇವೆ. ಇಲ್ಲಿ ಈಗ ಶೋ ಮಾಡ್ತಾ ಇರೋದು ಗ್ರೌಂಡಲ್ಲಿ. ನಾನು ಮಾಯಾವಿ ಮಾಯಾ ರಕ್ಕಸ
ನನ್ನ ಗುಟ್ಟು ಪರಿಚಯ ನಿಮಗೆ ಸಿಗ್ಲಿಕ್ಕಿಲ್ಲ. ಪಾಣಾಜಿಯಲ್ಲಿ ಲಾಸ್ಟ್ ಶೋ ಇದ್ದದು. ಆಮೇಲೆ ನಾವು ಅಲ್ಲಿಂದ ಹೊರಟಾದ್ಮೇಲೆ ನಾನು ಮತ್ತೆ ಪವಿತ್ರ ಅವರು ಸಂತೆಯಲ್ಲಿ ಇಳಿದು ಅಲ್ಲಿಂದ ಹೊರಟಿವಿ. ಸರಿ ಬೈ ಬೈ. ನಾಡಿದ್ದು ಬೈ. ಆ ದಿವಸ ನಮ್ಮಪ್ಪ ಹೊಸ ಸ್ಕೂಟಿ ತಗೊಂಡಿದ್ರು, ಎಲೆಕ್ಟ್ರಿಕ್ ಸ್ಕೂಟಿ ಪುತ್ತೂರಿಂದ ತಕೊಂಡದ್ದು. ಆದ್ರೆ ಅವರು ಮನೆಗೆ ಹೋಗಿಲ್ಲ ಇತ್ತು ಗಾಡಿ ತಕೊಂಡು. ಹಾಗೆ ಮತ್ತೆ ನಾನು ಅಪ್ಪನಿಗೆ ಫೋನ್ ಮಾಡಿದ್ದೆ. ಫೋನ್ ಮಾಡಿ ಹೋಗುವಾಗ ಬರ್ತೇನೆ ಈಗ ಅಂತ ಹೇಳಿದ್ರು. ಹಾಗೆ ಮತ್ತೆ ಅಲ್ಲಿ ವೇಟ್ ಮಾಡ್ತಾ ಇದ್ದೆ ಸೆಂಟಿಯರಲ್ಲಿ. ಅಷ್ಟೊತ್ತು ಹೋಗುವ ಅಪ್ಪ ಬಂದ್ರು. ಮತ್ತೆ ಅಪ್ಪನೊಟ್ಟಿಗೆ ಒಟ್ಟಿಗೆ ಮನೆಗೆ ಹೋದ್ವಿ. ಈ ದಿವಸದ ವ್ಲಾಗ್ ಆಯ್ತು. ಇನ್ನು ಮುಂದಿನ ವ್ಲಾಗ್ ಅಲ್ಲಿ ಸಿಗುವ. ಬಾಯ್.